ಸೊ ಗೈಸ್, ವೆಲ್ಕಮ್ ಟು ಬಿ ಫಿಟ್ ಹೇಮಂತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಬಿ ಫಿಟ್ ಜಿಮ್ ಹತ್ರಕ್ಕೆ. ಮತ್ತು ನಾನಿವತ್ತು ಕೊರಲಾಡೋ ವರ್ಕೌಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ನಮ್ಮ ಅಣ್ಣನ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದಿರೋದು. ನಂದು ಬಿಫೋರು 90 kg ವೆಯ್ಟ್ ಗೇನ್ ಮಾಡಿದ್ದೆ. ಇವಾಗ ವರ್ಕ್ ಪ್ರೆಸರಿಂದ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇವಾಗ ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಣ್ಣನ ಹತ್ರ ಕೇಳಕ್ ಬಂದೆ. ಅಣ್ಣ ಇದ್ಬಿಟ್ಟು ಕೊರಲಾಡೋ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಅಂತ ಐತೆ, ಅದನ್ನ ಟ್ರೈ ಮಾಡೋಣ ಅಂತಂದು ಹೇಳ್ತಿತ್ತು. ಅದಕ್ಕೋಸ್ಕರ ಅವ್ರ ಹತ್ರ ಕೇಳೋಣ. ಸೊ ಮುಂಚೆ ಎಷ್ಟು ವೆಯ್ಟ್ ಇದೆ? ಮುಂಚೆ 90 kg. ಸೊ 90 kg ವೆಯ್ಟ್ ಗೇನ್ ಮಾಡಿದ್ದೆ. ಸೊ ಇವಾಗ ಲಾಸ್ ಮಾಡಿದ್ಯಾ? 63 ವರ್ಗೂ ಇದೆಯಾ? ಸೊ 23 kg ವರ್ಗೂ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ಯಾ? ಸೊ ಕೊರನಾಲ್ಡೋ ವರ್ಕೌಟ್ ಅಂದ್ರೆ ಕೊರನಾಲ್ಡೋ. ಸೊ ಇದನ್ನ ಮಾಡಿರೋದು ಆರ್ಥರ್ ಜೋನ್ಸ್. ಅವರು ಜಸ್ಟ್ ವರ್ಕೌಟ್ಸ್ನ ಎಕ್ಸ್ಪೆರಿಮೆಂಟ್ ಮಾಡೋದು, ಎಕ್ವಿಪ್ಮೆಂಟ್ಸ್ ಎಕ್ಸ್ಪೆರಿಮೆಂಟ್ ಮಾಡೋದೇ. ಸೊ ಅವರು ಈಸ್ ಎ ಸೈಂಟಿಸ್ಟ್. ಸೊ ಅವರು ಈ ಥರ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಹಿ ಗೇವ್ ಎ ಲಾಟ್ ಆಫ್ ರಿಸಲ್ಟ್ಸ್. ಅದರೊಳಗೆ ಈ ವರ್ಕೌಟ್ ಬರೀ 28 ಡೇಸ್ ಇರುತ್ತೆ. ಎಷ್ಟು? 28 ದಿವಸ. ಸೊ 28 ಡೇಸ್ ಇರುತ್ತೆ. ಸೊ ಅದರೊಳಗೆ ತುಂಬ ಜನ ತುಂಬ ಮಾಡಿದ್ದಾರೆ. ಆಸ್ ಪರ್ ರೆಕಾರ್ಡ್ ಪ್ರಕಾರ ವಿಕ್ಟರ್ ಅಂತ ಒಬ್ಬ 19 years ಬಾಡಿ ಬಿಲ್ಡರ್. ಸೊ 75 kg ಇದ್ದಿದ್ದು 5.8 ಹೈಟ್. ಸೊ ಅವರು ಜಸ್ಟ್ ಪ್ಯಾನ್ ಆಫ್ 28 ಡೇಸ್ ಅಲ್ಲಿ ಹಿ ಗೇನ್ 21 kgs. 21 kgs ಮಸಲ್ ಗೇನ್ ಮಾಡಿದ್ದಾರೆ. ಅದು 13% ಆಫ್ ಬಾಡಿ ಫ್ಯಾಟ್ ಇಟ್ಕೊಂಡು. ಸೊ ಹೇಗೆ? ಅದು ಯಾವ ತರ ಅಂದ್ರೆ, ಸೊ ಅವ್ರದ್ದು ವರ್ಕೌಟ್ ರೂಟೀನ್, ವರ್ಕೌಟ್ ಪ್ಲಾನ್ಸ್, ವರ್ಕೌಟ್ ಶೆಡ್ಯೂಲ್ಸ್ ಇದ್ದಿದ್ದು. ಸೊ ಈ ಒಂದ್ ದಿವಸಕ್ಕೆ 4000 ಕ್ಯಾಲೋರೀಸ್. ಸೊ ಒಂದು 6 meals a day. ಸೊ 4000 ಕ್ಯಾಲೋರೀಸ್ ಕಂಪ್ಲೀಟ್ ಮಾಡಿದ್ರು 6 meals a day ವಿತ್ 75 kg ಆಫ್ ಬಾಡಿ ವೆಯ್ಟ್ ಅಲ್ಲಿ. ಸೊ ಅಂಡ್ ವರ್ಕೌಟ್ ಪ್ರೋಗ್ರಾಮ್ಸ್ ಯಾವ ತರ ಅಂದ್ರೆ 1 day ವರ್ಕೌಟ್ಸ್ ಅಂಡ್ 1 day ರೆಸ್ಟ್. 1 day ವರ್ಕೌಟ್. ಸೊ ಅವ್ರು ನಮ್ ತರ ಸ್ಪ್ಲಿಟ್ ಪುಷ್ ಪುಲ್ ಈ ತರ ಮಾಡ್ತಿರ್ಲಿಲ್ಲ. ಸೊ ಅವ್ರ ವರ್ಕೌಟ್ 12 ವರ್ಕೌಟ್ಸ್ ರೂಟೀನ್ಸ್ ಇತ್ತು. ಸೊ ಅದು ಪ್ಯಾನ್ ಆಫ್ 33 minutes ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ರು. ಹೈಯೆಸ್ಟ್ ಅಂದ್ರೆ 33 minutes, 12 ವೇರಿಯೇಷನ್ಸ್ ಆಫ್ ವರ್ಕೌಟ್ ನ. ಸೊ ಯಾವ ತರ? ಒನ್ ಸೆಟ್ ಇಟ್ಸ್ 6 to 8 reps ಅಷ್ಟೇ, ನಾಟ್ ಮೋರ್ ದೆನ್ 12 reps, 15 reps. ನಾವು ಮಾಡ್ತೀವಲ್ಲ ಈಗ 3 hour 4 hour. ಫಾರ್ ಎಕ್ಸಾಂಪಲ್ ನಾನೇ 3 hour 4 hour ವರ್ಕೌಟ್ ಮಾಡ್ತಿದ್ವಿ. ಹೌದು. ಹೇಳ್ಕೊಳಕ್ ಹೋದ್ರೆ ಇವತ್ತು ವರ್ಕೌಟ್ ಮಾಡಿ ಕುತ್ಕೊಳ್ಳೋದು 1 hour, ಅರ್ಧ ಗಂಟೆ, 20 ನಿಮಿಷ ಫೋನ್ ಯೂಸ್ ಮಾಡೋದು, ಆ ತರ ಅಲ್ಲ. 30 seconds ಗ್ಯಾಪ್ ಕೊಡ್ಬೇಕು ಅಂತ ಇರುತ್ತಲ್ಲ. 30 seconds 30 seconds 1 minute ಕೊಡ್ತಾರೆ. ನಾರ್ಮಲ್ ವರ್ಕೌಟ್. 30 ಎಲ್ಲ. ಇಲ್ಲಿ ಒಂದ್ ಸೆಟ್ ಅಂದ್ರೆ ನಾವೆಲ್ಲ 15, 12, 10 ಅಂತ ಮಾಡ್ತಿದ್ವಿ. ಸೊ ಇಲ್ಲಿ 6 to 8 ಆಸ್ ಎ ಸ್ಟ್ರೆಂತ್ ಗೇನ್ ಮಾಡಕ್ಕೆ 6 to 8 reps ಇಸ್ ಎನಫ್ ದ ಸ್ಟ್ರೆಂತ್ ಗೇನ್. 12 to 15 reps ಮಾಡೋದು ಹೈ ಇಂಟೆನ್ಸಿಟಿ ಪುಷ್ ಮಾಡ್ಕೊಂಡು ಫ್ಯಾಟ್ ಲಾಸ್ ಮಾಡಬೇಕು ಪ್ರೋಗ್ರಾಮು, ಆ ತರ ಅದ್ರೊಳಗೆ. ಸೊ ನಾವಿಲ್ಲಿ ಗೇನ್ ಮಾಡ್ತಿರೋ ಪ್ರೋಸೆಸ್ ಸ್ಟ್ರೆಂತ್ ಅಂಡ್ ಮಸಲ್ ನ. ಒಂದ್ ಸೆಟ್ ಅಲ್ಲಿ 6 to 8 reps ಇಸ್ ಎನಫ್. ಅದು ಇಟ್ಸ್ ಟೂ ಲೈಟ್ ಅಂದ್ರೆ ನಿಮ್ಗೆ ಅದು ಕಮ್ಮಿ ಅನ್ಸಿದ್ರೆ ಒಂದ್ ಸೆಟ್ ಹಂಗ್ ಮಾಡ್ಬೇಕಾದ್ರೆ ಟಿಲ್ ಫೇಲ್ಯೂರ್. ನೀವು ಒಂದ್ ಸೆಟ್ ಅಲ್ಲೇ ಫೇಲ್ಯೂರ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವ್ರದೇ ಇಲ್ಲಿ ವರ್ಕೌಟ್ ಪ್ಲಾನ್ಸ್ ಇದೆ. ಇಲ್ಲಿದೆ ಡೆಡ್ ಲಿಫ್ಟ್. ಡೆಡ್ ಲಿಫ್ಟ್ ಇದೆ ದ ಫಸ್ಟ್ ವರ್ಕೌಟ್. ಸೊ ಅಲ್ಲಿ ಯಾವ ತರ ಅಂದ್ರೆ ಡೆಡ್ ಲಿಫ್ಟ್ 6 to 8 reps ಅಷ್ಟೇ. ಸೊ ಅದು ಯಾವ ತರ? ಟಿಲ್ ಫೇಲ್ಯೂರ್. ನೀನೊಂದು ಸ್ಟಾರ್ಟಿಂಗ್ 30 kg ಪುಷ್ ಆಗ್ತೀಯಾ, 8 reps ಹೊಡ್ತೀಯ, ಇಟ್ಸ್ ಟೂ ಈಸಿ. ನೆಕ್ಸ್ಟ್ ಆಡ್ 5%, 40 kg ಹಾಕ್ತೀಯಾ, ಪುಷ್ ಮಾಡ್ತೀಯಾ, ಈಸಿ ಇತ್ತ. ನೆಕ್ಸ್ಟ್ 50 kg ಹಾಕ್ತೀಯಾ, ಪುಷ್ ಮಾಡ್ತೀಯಾ. ಸೊ ಅಲ್ಲಿಗೆ ಇನ್ನೊಂದ್ಸತಿ ಈಸಿ ಇರುತ್ತೆ. ಸೊ 60 kg ಐತಾ, ಎನ್ ಆಫ್, ಓವರ್. ನೆಕ್ಸ್ಟ್ ಇನ್ನೊಂದು ಪುಷ್. ಫೇಲ್ಯೂರ್ ಅಂದ್ರೆ ಇನ್ 1 reps ಕೂಡ ನಿನ್ ಕೈಲಿ ಮಾಡಕ್ಕಾಗಲ್ಲ, ಅದನ್ನೇ ಫೇಲ್ಯೂರ್ ಅಂತ ಕರೆಯೋದು. ಸೊ ಆ ತರ 12 ವೇರಿಯೇಷನ್ಸ್, 10 ವೇರಿಯೇಷನ್ಸ್ ವರ್ಕೌಟ್ ಇರುತ್ತೆ. ಅಂಡ್ ಅದ್ರೊಳಗೆ ನೆಗೆಟಿವ್ ರೆಪ್ಸ್ ಅಂತ ಇರುತ್ತೆ. ಸೊ ವಾಟ್ ಈಸ್ ದ ನೆಗೆಟಿವ್ ರೆಪ್ಸ್ ಅಂದ್ರೆ ದಟ್ ಈಸ್ ದ ಸೇಮ್ ಪ್ರೋಗ್ರಾಮ್. ಸೊ ಅದು ನಮ್ ಲೋವರ್ ಪೋರ್ಷನ್ಸ್ ನ ಆಕ್ಟಿವ್ ಮಾಡ್ತೀವಿ, ಮಸಲ್ ನ. ಸೊ ಅದಿಸ್ ದ ಬಿಗ್ಗೆಸ್ಟ್ ಮಸಲ್ಸ್ ಅಂದ್ರೆ ಲೆಗ್ ಎಕ್ಸ್ಟೆನ್ಷನ್, ಬಾರ್ಬಲ್ ಕರ್ಲ್, ಲೆಗ್ ಕರ್ಲ್. ಸೊ ಅದೆಲ್ಲ ನೆಗೆಟಿವ್ ರೆಪ್ಸ್ ಇಲ್ಲಿದೆ. ಅದನ್ನ ನಿಮ್ಗೆ ಎವ್ರಿ ಆಲ್ಟರ್ನೇಟಿವ್ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ, ಹೇಳ್ಕೊಡ್ತೀನಿ. ಸೊ ಆ ನೆಗೆಟಿವ್ ರೆಪ್ಸ್ ಅಲ್ಲಿ ನಾರ್ಮಲ್ ನೀನು ಎಷ್ಟು ಪುಷ್ ಮಾಡ್ತೀಯಾ 30 to 40% ಎಕ್ಸ್ಟ್ರಾ ಪುಷ್ ಮಾಡೋಷ್ಟು ಸ್ಟ್ರೆಂತ್ ಇರುತ್ತೆ. ಸೊ ಆ ವರ್ಕೌಟ್ಸ್ ಎಲ್ಲ ಈಸಿ ಇರುತ್ತೆ, ಈಸಿ ಟು ಪುಷ್. ಓಕೆ. ಸೊ ಅದ್ರೊಳಗೆ ನೀನು ರೆಸ್ಟ್ ಟೈಮಿಂಗ್ಸ್ ಏನಿರಬೇಕು. ಅಂಡ್ ನೀನು ವರ್ಕೌಟ್ ಮಾಡಿ ನೀನು ರೆಸ್ಟ್ ತಗೊಳ್ಳೋದಲ್ಲ. ನಿನ್ಗೆ ಅದು ಈಸಿ ಅನ್ನಿಸ್ತು ಅಂದ್ರೆ 4 to 8 seconds, 10 seconds ಒಳಗೆ ನಿಮ್ಗೆ ಯಾರು ಗೈಡ್ ಮಾಡ್ತಿರ್ತಾರೆ, ನಿಮ್ ಜೊತೆ ಯಾರು ವರ್ಕೌಟ್ ಮಾಡ್ತಿರ್ತಾರೆ ಪಾರ್ಟ್ನರ್ ಆಗಿ,
ಅವರು ಹೆಲ್ಪ್ ಮಾಡಬೇಕು ವೆಯ್ಟ್ ನ ರೀಸೆಟ್ ಮಾಡಕ್ಕೆ, ಪುಷ್ ಮಾಡಕ್ಕೆ. ಅಂಡ್ ಸೊ ಇದ್ರಲ್ಲಿ 1 ವರ್ಕೌಟ್ ಆದ್ಮೇಲೆ ಇನ್ನೊಂದು ವರ್ಕ್ಗೆ ಎಷ್ಟು ನಿಮಿಷ ಗ್ಯಾಪ್ ಇರಬೇಕು ಅಂದ್ರೆ ಬಿಲೋ 1 ಮಿನಿಟ್, 1 ನಿಮಿಷದ ಮೇಲೆ ತಗೋಬಾರ್ದು. 1 ನಿಮಿಷ. ಸೊ ಅದು ಇನ್ ಗ್ರಾಜುಯಲಿ ಅಂದ್ರೆ ಹೋಗ್ತಾ ಹೋಗ್ತಾ 30 ಸೆಕೆಂಡ್ಸ್ ಮಾಡಬೇಕು. ಯಾಕೆ ಅಂದ್ರೆ ನೀನ್ ಎಷ್ಟು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಟ್ರೈನ್ ಮಾಡ್ತೀಯಾ ಅಷ್ಟು ಬಾಡಿ ಒಳಗೆ ಇನ್ಫ್ಲಮೇಷನ್ ಕ್ರಿಯೇಟ್ ಆಗಿ ಮಸಲ್ ನ ಸ್ವಿಚ್ ಮಾಡುತ್ತೆ ಗೈನ್ ಮಾಡಕ್ಕೆ. ಬಿಕಾಸ್ ನೀನ್ ಇವತ್ತೊಂದು ದಿವಸ ವರ್ಕೌಟ್ ಮಾಡಿದ್ರೆ ಆಫ್ಟರ್ 28 ಅಲ್ಲ 48 ಅವರ್ಸ್ ಆದ್ಮೇಲೆ ನೀನು ವರ್ಕೌಟ್ ಮಾಡೋದು. ಸೊ ಆಲ್ಟರ್ನೇಟ್ ಡೇಸ್ ಇವತ್ತು ಮಾಡಿ ನಾಳೆ ವರ್ಕೌಟ್ ಇಲ್ಲ, ನೆಕ್ಸ್ಟ್ ಡೇ ವರ್ಕೌಟ್ ಮಾಡೋದು ನೀನು. ಸೊ ಅದರಿಂದ ಎಷ್ಟು ಶಾರ್ಟ್ ಟರ್ಮ್ ಆಗುತ್ತೆ ಅಷ್ಟು ಶಾರ್ಟ್ ಟರ್ಮ್ ಅಲ್ಲಿ ಮುಗಿಸ್ಬೇಕು. ಅದು ಏನು ವರ್ಕೌಟ್ ಇರುತ್ತೆ ಇಲ್ಲಿ ವರ್ಕೌಟ್ ಚಾರ್ಟ್ಸ್ ಇದೆ 14 ಡೇಸ್ಗೆ, ಅಂದ್ರೆ 28 ದಿವಸಕ್ಕೆ 14 ದಿವಸ ವರ್ಕೌಟ್ ಮಾಡ್ತೀವಿ, 14 ದಿವಸ ರೆಸ್ಟ್ ಇರುತ್ತೆ. ಆ 14 ದಿವಸದಲ್ಲಿ ಎವ್ರಿ ಡೇ 4000 ಕ್ಯಾಲೋರೀಸ್ ಡೇ ಪುಷ್ ಮಾಡಬೇಕು. 6 ಮೀಲ್ಸ್ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಇನ್ಕ್ಲೂಡಿಂಗ್ ಫೈಬರ್ ಪ್ರೋಟೀನ್ ಎಲ್ಲ ಕವರ್ ಮಾಡ್ಕೊಂಡು. ನಾಟ್ ಕ್ಯಾಲೋರೀಸ್ ಅಂದ್ರೆ ಶುಗರ್ ಇಂಟೇಕ್ ಮಾಡೋದು, ಬಾಳೆಹಣ್ಣು ತಿನ್ನೋದು ಅವ್ರ ಬಿಸ್ಕೆಟ್ ತಿನ್ನೋದು ಕ್ಯಾಲೋರೀಸ್ ಕಂಪ್ಲೀಟ್ ಆಗಲ್ಲ. ಕ್ಯಾಲೋರೀಸ್ ಕಂಪ್ಲೀಟ್ ಆದ್ರೂ ಪ್ರೋಟೀನ್ ಕಂಪ್ಲೀಟ್ ಆಗಲ್ಲ. ಸೊ ಪ್ರೋಟೀನ್ ಫೈಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಹೆಂಗೆ ಅಂತಂದ್ರೆ ವರ್ಕೌಟ್ ಮಾಡ್ತಾ ಇದೀವಿ ಅವಾಗ ಮಾತ್ರ ಪ್ರೋಟೀನ್ ಇಂಟೇಕ್ ಆಗುತ್ತೆ ಆತರ ಅನ್ಕೊಂಡಿರ್ತಾರೆ ಎಷ್ಟೋ ಜನ. ಇಲ್ಲ ಇಲ್ಲ ಇಲ್ಲ, ಇವಾಗ ನಾವು ವರ್ಕೌಟ್ ಮಾಡದಿಲ್ದಾಗ್ಲೂ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಅಂಡ್ ಪ್ರೋಟೀನ್ ಇಂಟೇಕ್ ಮಾಡಿದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅವೆಲ್ಲ ಇಲ್ಲ. ಯೂರಿಕ್ ಆಸಿಡ್ ಆಗುತ್ತೆ ಅದೆಲ್ಲ ಡಿಫ್ರೆಂಟ್ ಇರುತ್ತೆ. ಅದೆಲ್ಲ ಬೇಕು ಅಂದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಬೇಕು. ಇದು ಈ ಎಕ್ಸ್ಪೆರಿಮೆಂಟ್ ವರ್ಕೌಟ್ಸ್ ಅಂಡ್ ಇದು 14 ವಿಡಿಯೋಸ್ ಬರುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಆಲ್ಟರ್ನೇಟ್ ಡೇಸ್ ಅಲ್ಲಿ ಒಂದೊಂದು ವಿಡಿಯೋಸ್ ಮಾಡಿ ವರ್ಕೌಟ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಡ್ ಇಲ್ಲಿ 21 kg ಗೈನ್ ಮಾಡಿದ್ದಾರೆ ಅಂತ ನಾವು ಅಷ್ಟೇ ಮಾಡ್ತೀವಿ ಅನ್ನೋದು ಸುಳ್ಳು, ಆಗಲ್ಲ. ಬಿಕಾಸ್ ಅವ್ರ ಬಾಡಿ ಕಂಡೀಷನ್ಸ್ ಅಂಡ್ ಈಸ್ ಬೇಸಿಕಲಿ ಬಾಡಿ ಬಿಲ್ಡರ್, ಅವ್ರ ಜೆನೆಟಿಕ್ ಚೆನ್ನಾಗಿತ್ತು. ನೀನು ಮುಂಚೆ ಗೈನ್ ಮಾಡಿದ್ಯಾ ಮತ್ತೆ ರೀಗೇನ್ ಮಾಡಿದ ಮಸಲ್ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಟ್ರೈ. ನಮ್ಗೆ ನೀನು 21 kgs ಗೇನ್ ಮಾಡಲಿಲ್ಲ ಆಥರ್ ಜೋನ್ಸ್ ವಿಕ್ಟರ್ ತರ ಇಲ್ಲ ಅಂದ್ರೂ ನಮ್ದು ಹಳೆ ವೇಟ್ 90 kgs ಇದೆ ಆಸ್ ಪರ್ ಫಿಟ್ನೆಸ್ ಫೀಲ್ಡ್ ಪ್ರಕಾರ. ಸೊ 3 to 5 kgs ಗೇನ್ ಮಾಡಿ ಇಟ್ಸ್ ಗುಡ್ ಥಿಂಗ್. ಸೊ ಎಕ್ಸ್ಪ್ಲೇನ್ ಮಾಡೋಣ ನಮ್ ಪರ್ಫಾರ್ಮೆನ್ಸ್ ಎಷ್ಟಿದೆ, ನಿನ್ ಡೆಡಿಕೇಶನ್ ಎಷ್ಟಿದೆ, ನೀನು ಎಷ್ಟು ನಿನ್ ಪರ್ಫಾರ್ಮೆನ್ಸ್ ಆಗಿ ಎಷ್ಟು ಪರ್ಫಾರ್ಮ್ ಮಾಡ್ತೀಯ ನೀನ್ ಇದ್ರೊಳಗೆ ಅನ್ನೋದನ್ನ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಇದು. ಸೊ ಇದನ್ನ ನೋಡಿ ಯಾರು ಇನ್ಫ್ಲೂಯೆನ್ಸ್ ಆಗಿ ಇದನ್ನ ಡಿಬೇಟ್ ಮಾಡೋದು ಕಮೆಂಟ್ ಮಾಡೋದು ಇದ್ರೆ ಅದನ್ನ ನಾವು ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ. ಜಸ್ಟ್ ವಿ ಟ್ರೈ ಅಂಡ್ ಹೆಂಗಾಗುತ್ತೆ, ನೀವೇನು ಯೂಸ್ ಮಾಡಿದ್ದೀರಾ, ಯಾವ್ದೋ ಮಾಡ್ತಿದ್ದೀರಾ, ಸೊ ಏನಿದ್ರು ತೋರಿಸ್ತೀವಿ. ಇಫ್ ಯು ಯೂಸ್ ಎನಿಥಿಂಗ್ ಅದನ್ನ ಪ್ರತಿಯೊಂದು ಕ್ರಿಯೇಟಿನ್ ಏನು ಯೂಸ್ ಮಾಡಿದ್ರು ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ನಾವೇನು ಯೂಸ್ ಮಾಡ್ತಿಲ್ಲ, ಏನು ಯೂಸ್ ಮಾಡಂಗಿದ್ರು ಅದು ಅದ್ರಲ್ಲಿ ತೋರಿಸ್ತೀವಿ. ಯಾರ ಕೈಲೂ ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರತಿಯೊಂದು ವಿಡಿಯೋ ಮಾಡ್ತಿದೀವಿ. ನಾವೇನು ಊಟ ಮಾಡ್ತೀವಿ, ಎಷ್ಟು ಅವರ್ ನಿದ್ದೆ ಮಾಡ್ತೀವಿ, ಏನು ವರ್ಕೌಟ್ ಮಾಡ್ತೀವಿ, ಎಷ್ಟು ನಿಮಿಷ ಮಾಡ್ತೀವಿ, ಯಾವ ತರ ಮಾಡ್ತೀವಿ, ಪ್ರತಿಯೊಂದು ವಿಡಿಯೋ ಇರುತ್ತೆ. ಅಂಡ್ ಇದ್ರ ಮೇಲೆ ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಸೊ ಇಂಥ ಆಥರ್ ಜೋನ್ಸ್ ಅಂದ್ರೆ ಸೊ ಇದೊಂದು ಶೆಡ್ಯೂಲ್ಸ್ ಇದೆ, ಇದು PDF ಇದೆ, ರಿಸಲ್ಟ್ಸ್ ಬಂದಿರೋದು ಪ್ರೋಗ್ರಾಮ್ಸ್, ಇದನ್ನೇ ಡಿಬೇಟ್ ಮಾಡಿದ್ದಾರೆ ತುಂಬಾ ಜನ. ಅಂಡ್ ವಿಲ್ ಟ್ರೈ ಹೌ ಇಟ್ಸ್ ವರ್ಕ್. 21 kg ಮಾಡಕ್ಕೆ ಇಂಪಾಸಿಬಲ್, ನಾನೇ ಹೇಳ್ತೀನಿ ಇಂಪಾಸಿಬಲ್ ಅಂತ. ಸ್ಟಿಲ್ ವಿ ವಿಲ್ ಟ್ರೈ. ಎಷ್ಟು ಬರುತ್ತೆ ಎಷ್ಟು ಬರ್ರಿ, ಇಟ್ಸ್ ಗುಡ್ ಥಿಂಗ್. ಓಕೆ ಸೊ ಅಲ್ಲ. ಸೊ ಇದನ್ನ ಇವತ್ತು ವಿಡಿಯೋ ಮಾಡಿದ್ವಿ, ನಾಳೆ ಇಲ್ಲ ನಾಡ್ದಿಂದ ವರ್ಕೌಟ್ ಸ್ಟಾರ್ಟ್ ಮಾಡುತ್ತೆ. ಸೊ ಡೇಟ್, ಟೈಮಿಂಗ್, ಮಸ್ಟ್ ಅಂಡ್ ಶೂಟ್, ಏನ್ ಫುಡ್ ಇಂಟೇಕ್ ಮಾಡ್ಚಾ, ಏನ್ ವರ್ಕೌಟ್ ಮಾಡ್ಚಾ, ಅಪ್ ಟು ಡೇಟ್ ರೆಕಾರ್ಡ್ ಇರಬೇಕು. ಸೊ ಎಲ್ಲ ವಿಡಿಯೋಸ್ ಇರುತ್ತೆ, ಎಲ್ಲ ಪೋಸ್ಟ್ ಮಾಡು. ಯಾರಿಗೆ ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ವಿ ವಿಲ್ ಕ್ಲಿಯರ್. ಸೊ ನಮ್ಗೇನು ಗೊತ್ತಿರುತ್ತೆ ಅಷ್ಟು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ. ಗೈಸ್, ಅಣ್ಣ ಏನು ಹೇಳಿದ್ದಾರೆ, ಕೊರಲಾಡೋ ವರ್ಕೌಟ್ ಎಕ್ಸ್ಪೆರಿಮೆಂಟ್ ಅದು ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನಾನು ಮತ್ತು ನಮ್ಮಣ್ಣ. ಏನಾಗುತ್ತೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು, ಏನೂ ಆಗಲ್ಲ ಆದರೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರೋದು. ಮತ್ತು ಈಗ ಲಾಗು ಅಷ್ಟೇ, ಇನ್ಮೇಲೆ ಇದೆ ವರ್ಕೌಟ್ದು ಮತ್ತು ನನ್ನ ಫುಡ್ದು ಏನೈತೆ ಅದು ಮಾತ್ರ ಬರುತ್ತೆ, ಸಪ್ರೇಟ್ ಯಾವುದು ಬರಲ್ಲ. ವರ್ಕೌಟ್ದು ಫುಡ್ದು ಡೈಲಿ ಅಪ್ಡೇಟ್ ಆಗುತ್ತೆ.
ಮತ್ತೆ ಒಂದಿನ ಬಿಟ್ಟು ಒಂದಿನ ವರ್ಕೌಟ್ ಇರುತ್ತೆ. ಇವತ್ತು ವರ್ಕೌಟ್ ಇತ್ತು ಅಂದ್ರೆ ನೆಕ್ಸ್ಟ್ ಡೇ ಇರಲ್ಲ, ಅದ್ರ ನೆಕ್ಸ್ಟ್ ಡೇ ವರ್ಕೌಟ್ ಇರುತ್ತೆ. ಅದೇ ತರ ಮುಂದೆ ಹೋಗ್ತಾ ಇರುತ್ತೆ. ನನ್ನ ಬಾಡಿ ಫಿಸಿಕ್ ಈ ತರ ಐತೆ, ನೋಡೋಣ. 28 ಡೇಸ್ ವರ್ಕೌಟ್ ಬಿಟ್ಟು ನಾರ್ಮಲ್ ಆಗಿ ಏನು ಬರೀ ಫುಡ್ ಮಾತ್ರ ಲೋಡ್ ಮಾಡಿರ್ತೀನಿ. ಅವಾಗ ನೋಡೋಣ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ರಿ ನನ್ನ ಬಾಡಿ ಫಿಸಿಕ್ ನಲ್ಲಿ ಏನ್ ಚೇಂಜಸ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ವರ್ಕೌಟ್ ಎಕ್ಸ್ಪೆರಿಮೆಂಟು ನಿಮ್ ಮುಂದೆ ಇಡ್ತಾ ಇದ್ದೀನಿ. ನೋಡೋಣ ಚೇಂಜಸ್ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ. ಆಗಂಗಿದ್ರೆ ಲೈಕ್ ಮಾಡಿ, ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ನೋಡ್ತಾ ಇರಿ, ಕೊರಾಡೋ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಬರ್ತಾ ಇರುತ್ತೆ. ನೋಡ್ತಾ ಇರಿ. ಬಾಯ್, ಗುಡ್ ನೈಟ್.